ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಹೆಲ್ಮೆಟ್ ಇಲ್ಲದೆ ಕ್ರಿಶ್ ಬೈಕ್ ಮೇಲೆ ಬರ್ತಾ ಶರ್ಮಿಳಾ ಕಾರ್ಗೆ ಎದುರಾದ. ಶರ್ಮಿಳಾ ಕ್ರಿಶ್ ಬಗ್ಗೆ ಯೋಚಿಸ್ತಾ ಎದುರುಗಡೆ ಬೈಕ್ ಮೇಲೆ ಬರ್ತಾ ಇದ್ದ ಕ್ರಿಶ್ನನ್ನು ನೋಡಿ ಆನಂದದಿಂದ ಕ್ರಿಶ್ ಅಂದ್ಲು. ಕ್ರಿಶ್ ಹೋಗ್ತಿದ್ದಾನೆ, ಡ್ರೈವರ್ ಕಾರ್ ನಿಲ್ಲಿಸು ಅಂತ ಕಿರ್ಚಿದ್ಲು ಶರ್ಮಿಳಾ. ಶರ್ಮಿಳಾ ಹಾಗೆ ಕಿರ್ಚಿದ ತಕ್ಷಣ ಡ್ರೈವರ್ ಕಾರ್ ನಿಲ್ಲಿಸಿ ಏನಾಯ್ತು ಅಮ್ಮವ್ರೆ ಅಂತ ಕೇಳ್ದ. ಶರ್ಮಿಳಾ ದಡದಡ ಅಂತ ಕಾರ್ ಹಿಡಿದು ಕ್ರಿಶ್ ಬೈಕ್ನಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾ ಡ್ರೈವರ್ ಆ ಬೈಕನ್ನು ಫಾಲೋ ಮಾಡು ಅಂತ ಕಿರುಚಿ ಹೇಳಿದ್ಲು. ಹಾಗೆ ಆಗಲಿ ಅಮ್ಮವ್ರೆ ಅಂತ ಕಾರನ್ನು ಯೂ ಟರ್ನ್ ತಗೊಂಡು ಹೋಗೋ ಅಷ್ಟರಲ್ಲಿ ಕ್ರಿಶ್ನ ಬೈಕ್ ಕಾಣಿಸ್ಲಿಲ್ಲ. ಅಮ್ಮವ್ರೆ ಕಾಣಿಸ್ತಿಲ್ಲ ಅಂದ ಡ್ರೈವರ್. ಶರ್ಮಿಳಾ ಕೋಪದಿಂದ ಸ್ಪೀಡಾಗಿ ಹೋಗು, ಎಲ್ಲಾದರೂ ಕಾಣಿಸ್ತಾ ನೀನು ಅಂತ ಕಿರ್ಚ್ಕೊಂಡು ಹಾಗೆ ಆಗಲಿ ಅಮ್ಮವ್ರೆ ಅಂತ ಹೇಳಿ ಕಾರನ್ನು ಸ್ಪೀಡಾಗಿ ಡ್ರೈವ್ ಮಾಡ್ತಾ ಹುಡುಕ್ತಾ ಇದ್ರು. ಆದರೂ ಕ್ರಿಶ್ ಕಾಣಿಸ್ಲಿಲ್ಲ. ಶರ್ಮಿಳಾಗೆ ಕ್ರಿಶ್ ಕಾಣಿಸ್ದೆ ಹೋಗಿದ್ರಿಂದ ಕೋಪ ಬಂದು ಮನೆಗೆ ನಡಿ ಅಂದ್ಲು. ಕ್ರಿಶ್ ಇಲ್ಲೇ ಇದ್ದು ಯಾಕೆ ನಮ್ಮ ಹತ್ರ ಬಾರ್ದೆ ಹೀಗೆ ನಮ್ಮನ್ನು ಸಂಕಟ ಪಡಿಸ್ತಿದೀಯಾ ಅಂತ ಬೇಸರದಿಂದ ಅಂದ್ಕೊಳ್ತಾ ಮನೆಗೆ ಬಂದ ತಕ್ಷಣ ಕಾರ್ ಹಿಡಿದು ಒಳಗಡೆ ಹೋದ್ಲು. ಇತ್ತ ಮನೋಜ್ ಉಳಿದವರು ರೆಡಿಯಾಗಿ ಕ್ರಿಶ್ಗಾಗಿ ಕಾಯ್ತಾ ಇದ್ರು. ಕ್ರಿಶ್ ಫೈಲ್ ತಗೊಂಡು ಒಳಗಡೆ ಬಂದ. ವೇದಾಂತ್ ನೋಡಿ ಹಾಯ್ ಕ್ರಿಶ್, ನಿನ್ಗೋಸ್ಕರನೇ ಕಾಯ್ತಾ ಇದ್ವು ಅಂದ. ಏನಾಯ್ತು ವೇದಾಂತ್, ಎಲ್ಲರೂ ರೆಡಿಯಾಗಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳ್ದ ಕ್ರಿಶ್. ಎಲ್ಲರೂ ಒಂದೇ ಕಡೆ ಇದ್ದೀವಲ್ವಾ, ಹಾಗಾಗಿ ಆರಾಮಾಗಿ ಎಲ್ಲ ಹೊರಗೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದಾರೆ ಅಂದ ವೇದಾಂತ್. ಜಾಹ್ನವಿ ಅವರಿಗೆ ಈಗ ಹೇಗಿದೆ, ಆರ್ಯನವರು ಎಲ್ಲಿದ್ದಾರೆ ಅಂತ ಕೇಳ್ದ ಕ್ರಿಶ್. ಮೇಲೆ ರೂಮ್ನಲ್ಲಿದ್ದಾನೆ, ಹೋಗು ಅಂದ. ಕ್ರಿಶ್ ಜೊತೆಗೆ ಅವನಿ ಕೂಡ ಮೇಲೆ ಹೋದ್ಲು. ರೂಮ್ ಹತ್ರ ಹೋಗಿ ಡೋರ್ ತಟ್ಟಿದ ತಕ್ಷಣ ಆರ್ಯನ್ ಬಂದು ಡೋರ್ ತೆಗೆದು ಕ್ರಿಶ್ ಈಗ ಬಂದ್ಯಾ, ಒಳಗಡೆ ಬನ್ನಿ ಅಂತ ಹೇಳಿ ಒಳಗಡೆ ಹೋದ. ಕ್ರಿಶ್ ಜಾಹ್ನವಿ ಹತ್ರ ಹೋಗಿದ್ದೀರಾ ಅದಕ್ಕೆ ಅಂತ ಕೇಳ್ದ. ನನಗೆ ಚೆನ್ನಾಗಿಯೇ ಇದೆ ಕ್ರಿಶ್, ಇವರೇ ರೆಸ್ಟ್ ಅಂತ ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ. ಹೌದಾ ಅವನಿ, ಅದಕ್ಕೆ ನಮ್ಮ ಜೊತೆ ಬರ್ತಿಲ್ವಾ ಅಂದ. ನಿಮ್ಮ ಅದಕ್ಕೆ ಇಲ್ಲಿಗೆ ಪಿಕ್ನಿಕ್ ಆಡಲು ಬಂದಿಲ್ಲ, ರೆಸ್ಟ್ ತಗೊಳ್ಳಲು ಆರ್ಯನವರು ಕರ್ಕೊಂಡು ಬಂದಿದ್ದಾರೆ. ಈಗ ಹೊರಗಡೆ ಅಡ್ಡಾಡಿದರೆ ಡಾಕ್ಟರ್ ನಮ್ಮನೆ ಬೈತಾರೆ ಅಂದ್ಲು. ನೀನು ನಿಜವಾಗ್ಲೂ ನನ್ನ ಫ್ರೆಂಡಾ, ಹೌದಾ ದೆವ್ವ ನೀನು ಅಂತ ಕೋಪದಿಂದ ಅಂದ್ಲು ಜಾಹ್ನವಿ. ಏನದು ಆ ಮಾತುಗಳು, ಪಾಪ ಅವಳು ಏನಾದರೂ ಅಂದ್ಕೊಂಡಾಳು ಅಂದ ಆರ್ಯನ್. ನಾನು ಏನು ಅಂದ್ಕೊಳ್ತೇನೆ ಆರ್ಯನ್ ಸರ್, ನೀವು ಅಂದು ಬಾಲ ಅಂತ ಕರೆಯುವಾಗಲೇ ನಾನು ಏನು ಅನ್ನಲಿಲ್ಲ. ಇವಳು ದೆವ್ವ ಅಂದರು ನಾನು ಏನು ಅನ್ನಲ್ಲ ಬಿಡಿ ಅಂದ್ಲು ಅವನಿ. ಅದಕ್ಕೆ ನೀವು ರೆಸ್ಟ್ ತಗೊಳ್ಬೇಕು ತಾನೇ, ತೆಗೆದುಕೊಳ್ಳಿ, ಮತ್ತೊಮ್ಮೆ ಯಾವಾಗಲಾದರೂ ಎಲ್ಲರೂ ಹೋಗಿ ಬರೋಣ ಅಂದ ಕ್ರಿಶ್. ಅವನಿ ನಿಮಗೆ ಲೇಟ್ ಆಗುತ್ತೆ ಅಲ್ವಾ, ಹೊರಡಿ. ಸರಿ ಜಾಹ್ನವಿ, ನೀನು ಚೆನ್ನಾಗಿ ರೆಸ್ಟ್ ತಗೋ ಅಂದ್ಲು. ನೀನೇನು ಹೇಳಬೇಕಾಗಿಲ್ಲ, ನನಗೆ ಗೊತ್ತು, ನೀವು ಹೋಗಿ ಬನ್ನಿ ಅಂದ್ಲು ಜಾಹ್ನವಿ. ಸರಿ ಅಂತ ಅವನಿ ಮತ್ತೆ ಉಳಿದವರು ಹೋದರು. ಜಾಹ್ನವಿ ನಾನು ಅವರನ್ನು ಕಳಿಸ್ಬರ್ತೀನಿ ಅಂತ ಆರ್ಯ ಕೆಳಗಡೆ ಬಂದ. ಮನೋಜ್ ಶಿವಾನಿ ಜಾಗ್ರತೆ ಅಂದ. ನಾವಿದ್ದೀವಲ್ಲ ಆರ್ಯನ್, ಶಿವಾನಿನ ಜಾಗ್ರತೆಯಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ದ ಮನೋಜ್. ಎಲ್ಲರೂ ಹೋದ ನಂತರ ಆರ್ಯನ್ ಮೇಲೆ ಬಂದ. ಜಾಹ್ನವಿ ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಕೊಂಡಿದ್ಲು. ಜಾಹ್ನವಿ ಅಂತ ಕರೆದ ಆರ್ಯ. ಕಣ್ಣು ಬಿಡ್ದೇನೆ ಹಾಂ ಅಂದ್ಲು. ನನಗೆ ಸ್ವಲ್ಪ ವರ್ಕ್ ಇದೆ, ನಾನು ಮಾಡ್ಕೊಳ್ತೀನಿ, ನೀನು ಮಲಗಬೇಕಂದ್ರೆ ಮಲಗು ಅಂದ. ನನಗೆ ಏನು ನಿದ್ದೆ ಬರ್ತಿಲ್ಲ, ನೀವು ಕೆಲಸ ಮಾಡ್ಕೊಳ್ಳಿ ಅಂದ್ಲು ಜಾಹ್ನವಿ. ಆರ್ಯನ್ ಜಾಹ್ನವಿ ಪಕ್ಕದಲ್ಲಿ ಕುಳಿತು ಫೈಲ್ ತಗೊಂಡು ನೋಡ್ತಾ ಇದ್ದ. ಜಾಹ್ನವಿ ಆರ್ಯನನ್ನು ನೋಡ್ತಾ ಇದ್ಲು. ಆರ್ಯನ್ ತಲೆ ಕೂಡ ತಿರುಗಿಸ್ದೆ ಏನಮ್ಮ ಜಾಹ್ನವಿ, ನನ್ನ ಕಡೆ ಹಾಗೆ ನೋಡ್ತಿದೀಯಾ ಅಂದ. ನಾನು ನಿಮ್ಮ ಕಡೆ ಏನು ನೋಡ್ತಿಲ್ಲ, ಫೈಲ್ ಕಡೆ ನೋಡ್ತಿದ್ದೀನಿ. ಆದರೂ ನಿಮ್ಮ ಕಡೆ ನಾನು ಯಾಕೆ ನೋಡ್ತೀನಿ ಆರ್ಯ ಅವರೇ ಅಂದ್ಲು. ನೀನು ಯಾಕೆ ನೋಡ್ತಿದೀಯೋ ನನಗೇನು ಗೊತ್ತು ಜಾಹ್ನವಿ, ತಲೆ ಕೂಡ ತಿರುಗಿಸ್ದೆ. ನಾನು ನೋಡ್ತಿರೋದನ್ನು ಪತ್ತೆ ಹಚ್ಚಿದ ನಿಮಗೆ ನಾನು ಯಾಕೆ ನೋಡ್ತಿದ್ದೀನಿ ಅಂತ ತಿಳಿಯಲ್ವಾ ಆರ್ಯನ್ ಅವರೇ. ನೀನು ಯಾಕೆ ನೋಡ್ತಿದೀಯೋ ನನ್ನ ಮನಸ್ಸಿಗೆ ಅರ್ಥ ಆಯಿತು, ಇನ್ನೂ ಹೇಳಬೇಕಾದ ಅಗತ್ಯ ಏನಿದೆ ಅಂದ ಆರ್ಯ. ಸರಿ ಹಾಗಾದರೆ ನೀವು ಹೇಳಬೇಡಿ ಬಿಡಿ, ಆದರೆ ನಿಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳಿದ್ರಾ ಅಂತ ಕೇಳಿದ್ಲು. ಇತ್ತ ವೈಶಾಲಿ ಪ್ರಮೋದ್ನನ್ನು ನೋಡ್ದಾಗಿಂದ ಕಾರ್ನಲ್ಲಿ ಏನು ಮಾತನಾಡದೆ ಸೈಲೆಂಟಾಗಿ ಇದ್ದಾಳೆ. ಜ್ಯೋತಿ ಏನಾದರೂ ಕೇಳಿದರೂ ಉತ್ತರ ಹೇಳದೆ ಪೀಡಿಸ್ದೆ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಿದ್ಲು. ಇದೇನಿದು, ಪ್ರಮೋದ್ನನ್ನು ನೋಡ್ದಾಗಿನಿಂದ ವೈಶಾಲಿ ಇಷ್ಟೊಂದು ಕೋಪದಲ್ಲಿದ್ದಾಳೆ, ಇದೇನೋ ಯೋಚಿಸ್ಬೇಕಾದ ವಿಷಯನೇ ಅಂತ ವೈಶಾಲಿಗೆ ಏನು ಅಂದೆ ಜ್ಯೋತಿ ಸೈಲೆಂಟಾಗಿ ಇದ್ಲು. ಮನೆಗೆ ಬಂದ ಜ್ಯೋತಿಗೆ
ರೂಮ್ಗೆ ಹೋಗಲು ಹೇಳಿದ್ಲು ವೈಶಾಲಿ. ಅದೇನದು, ನೀನು ರೂಮ್ಗೆ ಬರಲ್ವಾ ಅಂತ ಕೇಳಿದ್ಲು ಜ್ಯೋತಿ. ನನಗೆ ಬಾಲನವ್ರ ಜೊತೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗು ಅಂದ್ಲು. ಬಾಲನವ್ರ ಜೊತೆ ನಿನಗೇನು ಕೆಲಸನೇ? ನಿನ್ನೆ ರಾತ್ರಿ ಕೂಡ ಅವರ ರೂಮಿಂದಾನೇ ಹೊರಗೆ ಬರ್ತಾ ಇದ್ದೆ ಅಂತ ಕೇಳಿದ್ಲು. ಜ್ಯೋತಿ, ಇವೆಲ್ಲ ನಿನಗೆ ಅನಗತ್ಯ ಅಂತ ಇಷ್ಟೊತ್ತಿಗೆ ಆಗಲೇ ಹೇಳಿದೆ ಅಲ್ವಾ? ಪದೇ ಪದೇ ಕೇಳಿ ಯಾಕೆ ನಂಗೆ ಕೋಪ ತರಿಸ್ತೀಯಾ ಅಂತ ಹೇಳಿ ರಿಪೋರ್ಟ್ಗಳನ್ನು ತಗೊಂಡು ಬಾಲನ್ ರೂಮ್ಗೆ ಹೋದ್ಲು ವೈಶು. ಇಷ್ಟೊಂದು ಅರ್ಜೆಂಟಾಗಿ ರಿಪೋರ್ಟ್ಗಳನ್ನು ತಗೊಂಡು ಅವ್ರ ರೂಮ್ಗೆ ಹೋದ್ಲು ಅಂದರೆ ತನ್ನ ಕಾಯಿಲೆ ಬಗ್ಗೆ ಆ ಬಾಲನವರ ಹತ್ರ ಹೇಳಿರಬೇಕು. ಅದಕ್ಕೆ ರಿಪೋರ್ಟ್ಗಳನ್ನು ಅವ್ರಿಗೆ ತೋರಿಸಲು ತಗೊಂಡು ಹೋಗಿದ್ದಾಳೆ ಅನಿಸುತ್ತೆ. ತನಗೆ ಬಂದಿರೋದನ್ನು ಗುಣಪಡಿಸ್ಕೊಂಡು ಆರಿನ ಜೊತೆ ಕೂಡಿ ಬಾಳಬೇಕು ಅಂತ ನೋಡ್ತಿದ್ದಾಳೆ ಅನಿಸುತ್ತೆ ಅಂದ್ಕೊಂಡ್ಲು ಜ್ಯೋತಿ. ಹಾಗೆ ಆರ್ಯನ್ ಎಂದಿಗೂ ಮಾಡೋದಿಲ್ಲ ವೈಶು, ಆದರೆ ಈ ರಾಕ್ಷಸಿ ಹಾಗೆ ಮಾಡುವಂತೆ ಮಾಡಿದರೆ ಜಾಹ್ನವಿಗೆ ಪಾಪ ಅನ್ಯಾಯ ಆಗುತ್ತೆ. ಒಳ್ಳೆಯವರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ ಜ್ಯೋತಿ ತನ್ನ ರೂಮ್ಗೆ ಹೋದ್ಲು. ಇತ್ತ ಶರ್ಮಿಳಾ ಕ್ರಿಸ್ ಕಾಣಿಸ್ತಿದ್ದಂತೆ ಕಾಣಿಸಿ ದೂರವಾಗಿದ್ದನ್ನು ತಡ್ಕೊಳ್ಳಲು ಸಾಧ್ಯ ಆಗದೆ ಪ್ರತಾಪ್ ವರ್ಮ ರೂಮ್ಗೆ ಹೋದ್ಲು. ಶರ್ಮಿಳಾ ರೂಮ್ಗೆ ಬಂದ ತಕ್ಷಣ ಮುಗೀತಾ ನಿನ್ನ ದರ್ಬಾರು ಅಂತ ಕೋಪದಿಂದ ಅಂದ ಪ್ರತಾಪ್. ಏನು ಮಾತಾಡ್ತಿದ್ದೀಯ ಪ್ರತಾಪ್? ದರ್ಬಾರು ಅಂದರೆ ಏನು ಅಂತ ಕೇಳಿದ್ಲು. ಮನೆಯ ವಿಷಯಗಳ ಮೇಲೆ ಈ ಮಧ್ಯೆ ನಿನ್ನ ಗಮನ ಕಡಿಮೆಯಾಗದಂತಿದೆ ಅಲ್ವಾ? ಅದಕ್ಕೆ ಮನೆಯಲ್ಲಿ ಏನು ನಡೀತಿದೆ ಅಂತ ನೀನು ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂದ. ನಿಜವಾಗ್ಲೂ ನೀನು ಯಾವುದರ ಬಗ್ಗೆ ಹೇಳ್ತಿದೆಯೋ ನನಗೆ ಅರ್ಥ ಆಗ್ತಿಲ್ಲ ಪ್ರತಾಪ್. ಆರ್ಯನ್ ನೆನ್ನೆಯೆಲ್ಲ ಮನೆಗೆ ಬರಲೇ ಇಲ್ವಂತೆ, ಎಲ್ಲಿಗೆ ಹೋದ ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ನಿನಗಾದರೂ ಗೊತ್ತಾ ಅಂತ ಕೇಳ್ದ ಪ್ರತಾಪ್. ಗೊತ್ತಿಲ್ಲ ಪ್ರತಾಪ್, ನಾನು ನಿನ್ನೆ 4-5 ಬಾರಿ ಕಾಲ್ ಮಾಡಿದೆ, ಆದರೆ ಆತ ಕಾಲ್ನ ಎತ್ತಲಿಲ್ಲ. ಫೋನ್ ಎತ್ತಲಿಲ್ಲ ತಾನೇ, ಎಲ್ಲಿಗೆ ಹೋದರೆ ನಮಗೇನು ಅಂತ ಸುಮ್ಮನಿದ್ದೆ ಅಷ್ಟೇ ತಾನೇ ಶರ್ಮಿಳಾ ಅಂತ ಹೇಳ್ದ ಪ್ರತಾಪ್. ಶರ್ಮಿಳಾಗೂ ಕೋಪ ಬಂದು, ಹೆತ್ತ ಮಗ ಕಾಣಿಸ್ತಿಲ್ಲ ಅನ್ನುವ ಸಂಕಟ ಇಲ್ಲ ನಿಮಗೆ, ಆದರೆ ಅವನು ಬಂದು ಒಂದು ದಿನ ಬರದೇ ಇರುವಷ್ಟಕ್ಕೆ ಇಡೀ ಮನೆ ಅದ್ರುವಂತೆ ಕಿರಿಸ್ತಿದೆಯಲ್ಲ ಅಂದ್ಲು ಶರ್ಮಿಳಾ. ಏನು ಮಾತನಾಡ್ತಿದೀಯ ಶರ್ಮಿಳಾ? ಕ್ರಿಶ್ ಬೇಕಂತ ತಾನೇ ತಾನು ಎಲ್ಲಿದ್ದಾನೆ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಏನು ಮಾಡೋಕ್ಕಾಗತ್ತೆ, ನಾವೇನು ಮಾಡೋಣ ಹೇಳು ಅಂದ ಪ್ರತಾಪ್. ನೀವು ಏನು ಮಾಡಬೇಡಿ, ಏನು ಮಾಡೋದೇ ಬೇಡ, ನಾನೇ ನೋಡ್ಕೊಳ್ತೇನೆ ಅಂತ ಕೋಪದಿಂದ ಹೊರಗೆ ಹೋದ್ಲು ಶರ್ಮಿಳಾ. ಅಯ್ಯೋ, ಈ ಶರ್ಮಿಳಾಗೆ ಏನಾಗಿದೆ? ಯಾಕಿಷ್ಟೊಂದು ಕೋಪದಲ್ಲಿದ್ದಾಳೆ? ನಾನು ಕೂಡ ಕ್ರಿಶ್ ಎಲ್ಲಿದ್ದಾನೆ ಅಂತ ಬೇಸರದಲ್ಲೇ ಇದ್ದೀನಿ ಅಲ್ವಾ? ಇವಳಿಗೆ ಮಾತ್ರ ಮಗ, ನನಗೂ ಮಗನೇ ತಾನೇ. ಇವತ್ತೇನೋ ಆಗಿದೆ, ಅದಕ್ಕೆ ಆ ಥರ ಕಿರ್ಚಾಡ್ತಿದ್ದಾಳೆ. ನಾನು ಬೆಡ್ ಮೇಲೆ ಇರೋದ್ರಿಂದ ಕೆಲಸ ಜಾಸ್ತಿಯಾಗಿ ಆ ಥರ ಇದ್ದಾಳೋ ಏನೋ. ಇನ್ನೆಷ್ಟು ದಿನ ಹೀಗೆ? ಇನ್ನೊಂದು 2 ದಿನಗಳಲ್ಲಿ ನಾನು ಯಾವಾಗಲೂ ಇರೋ ಥರ ಆಗಿಬಿಡ್ತೀನಿ. ಆಮೇಲೆ ಈ ಪ್ರತಾಪ್ ವರ್ಮ ಅಂದರೆ ಏನು ಅಂತ ತೋರಿಸ್ತೀನಿ ಅಂದ್ಕೊಂಡ ಪ್ರತಾಪ್. ವೈಶಾಲಿ ಇತ್ತ ಬಾಲನ್ ರೂಮ್ ಬಾಗಿಲು ತಟ್ಟಿ ಒಳಗಡೆ ಹೋದ್ಲು. ಬಾಲನ್ ಸೋಫಾದಲ್ಲಿ ಕೂತು ಮೆಡಿಸನ್ ಬಾಟಲ್ನ ಹಿಡಿದು ನೋಡ್ತಾ ಇದ್ದ. ವೈಶಾಲಿ ರೂಮ್ಗೆ ಬರೋದನ್ನು ನೋಡಿ, ವೈಶಾಲಿ ನೀನಾ ಬಾ ಅಂತ ಕರೆದ. ಬ್ಯುಸಿ ಇದ್ದೀರಾ ಬಾಲನ್ ಅವರೇ, ಆಮೇಲೆ ಬರಲಾ ಅಂತ ಕೇಳಿದ್ಲು. ಹಾಗೇನೂ ಇಲ್ಲ ವೈಶಾಲಿ ಅಂತ ಆ ಬಾಟಲನ್ನು ಟೇಬಲ್ ಮೇಲೆ ಇಟ್ಟು, ಏನು ಹೇಳು ವೈಶಾಲಿ ಅಂದ ಬಾಲನ್. ಅದು ಬಾಲನ್ ಅವರೇ, ನೀವು ರಾತ್ರಿ ರಿಪೋರ್ಟ್ಗಳನ್ನು ತರಲು ಹೇಳಿದ್ರಲ್ವಾ, ಅವುಗಳನ್ನು ತಂದಿದ್ದೀನಿ ಅಂತ ರಿಪೋರ್ಟ್ಗಳನ್ನು ಬಾಲನ್ಗೆ ಕೊಟ್ಲು. ಬಾಲನ್ ಅದನ್ನು ಪಡ್ಕೊಂಡು ನಾನು ನೋಡಿ ಹೇಳ್ತೀನಿ ಬಿಡು ವೈಶಾಲಿ ಅಂತ ಹೇಳ್ದ. ನಾನು ಕೇಳಿದ ತಕ್ಷಣ ನೀವು ನನಗೆ ಟ್ರೀಟ್ಮೆಂಟ್ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಲನ್ ಅವರೇ ಅಂದ್ಲು ವೈಶು. ಇದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ನೀನು ನಂತರ ಪ್ರೀತಿಯಲ್ಲಿ ಸೋಲ್ಬಾರ್ದು, ನೀನು ಪ್ರೀತಿಸಿದ ಆರಿ ನಿನಗೆ ಸಿಗಬೇಕು ಅಂದ ಬಾಲನ್. ವೈಶಾಲಿ ಕಣ್ಣೀರು ಹಾಕ್ತಾ, ಇದುವರೆಗೆ ನನಗೆ ಈ ಥರ ಯಾರೂ ಧೈರ್ಯ ಹೇಳಿದವರು ಇಲ್ಲ ಬಾಲನ್ ಅವರೇ, ಮೊದಲ ಬಾರಿಗೆ ನೀವು ನನ್ನ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತಿದ್ದೀರಾ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಅರ್ಧ ಕಾಯಿಲೆ ವಾಸಿಯಾದ ಹಾಗೆ ಇದೆ ಅಂದ್ಲು. ಆರ್ಯನ್ ಮತ್ತು ನೀನು ಒಂದಾದರೆ ಬಾಕಿ ಇರೋ ಕಾಯಿಲೆ ಕೂಡ ಗುಣ ಆಗಿಬಿಡುತ್ತೆ ಬಿಡು ವೈಶಾಲಿ ಅಂತ ಅನ್ನಕ್ಕ. ಹಾಗೇನಾದರೂ ಆದರೆ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲ್ಲ ಬಾಲನ್ ಅವರೇ ಅಂದ್ಲು. ಹೇಳಿದ್ನಲ್ಲ ವೈಶಾಲಿ, ನೀನು ನಂತರ ಆಗಬಾರ್ದು ಅಂತ ಅಂದ. ನಾವು ಅಂದ್ಕೊಂಡ ತಕ್ಷಣ ಆರ್ಯನ್ ಮನಸ್ಸು ಬದಲಾಗಲ್ಲ ಅಲ್ವಾ ಬಾಲನ್ ಅವರೇ ಅಂದ್ಲು. ಆ ವಿಷಯ ನನಗೆ ಗೊತ್ತು, ಅದಕ್ಕೆ ನಾವೇ ಮನಸ್ಸನ್ನು ನಿನ್ನ ಕಡೆ
ತಿರುಗುವಂತೆ ಬದಲಾಯಿಸಿದರೆ ಮುಗೀತು ಅಲ್ವಾ ಅಂದ. ವೈಶಾಲಿ ಆಶ್ಚರ್ಯಪಟ್ಟು, ಏನು ಬಾಲನ್ ಅವರೇ, ನೀವು ಹೇಳ್ತಾ ಇರೋದು ಮನಸ್ಸನ್ನು ಬದಲಾಯಿಸೋದು ಅದು ಹೇಗೆ ಅಂತ ಕೇಳಿದ್ಲು ವೈಶು. ವಶೀಕರಣ ಅನ್ನೋ ಮಂತ್ರ ಬದಲಾಯಿಸಲು ಸುಲಭ ಆಗಬಹುದು ವೈಶಾಲಿ. ನೀನು ಬರೋದಕ್ಕಿಂತ ಮುಂಚೆ ನಾನು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏನು ಅಂಕಲ್, ನೀವು ಹೇಳ್ತಿರೋದು ವಶೀಕರಣ ಮಂತ್ರನ ಅಂತ ಗೊಂದಲದಿಂದ ಕೇಳಿದ್ಲು. ಅದು ಮಂತ್ರ ಅಲ್ಲ ಬಿಡು, ನಾನು ಜೋಕಾಗಿ ಅಂದೆ. ಅದೊಂದು ರೀತಿ ಔಷಧಿ. ಅದನ್ನು ಆರ್ಯನ್ಗೆ ಕೊಟ್ಟರೆ ಸಾಕು, ಅವನು ನಿನ್ನ ಸುತ್ತಲೇ ತಿರುಗ್ತಾ ಇರ್ತಾನೆ. ನಿನ್ನ ಮಾತು ಬಿಟ್ಟರೆ ಬೇರೆಯವ್ರ ಮಾತು ಕೇಳಲ್ಲ ಅಂದ. ವೈಶಾಲಿ ಆನಂದದಿಂದ, ನಿಜವಾಗಿಯೂನಾ, ಆ ತರಹ ಔಷಧಿ ಇದೇನಾ ಬಾಲನ್ನವರೇ ಅಂದ್ಲು. ನನ್ನ ವೈದ್ಯಕೀಯ ಮೇಲೆ ನಿಮಗೆ ಅನುಮಾನನ ವೈಶಾಲಿ? ಛೇಚೆ, ನಾನು ಆ ಥರ ಅಂತಿಲ್ಲ, ನಾನು ಯಾವತ್ತೂ ಕೇಳಲಿಲ್ಲ, ಅದಕ್ಕೆ ಅಂದೆ ಅಷ್ಟೇ. ನನಗೆ ಗೊತ್ತಿರಲಿಲ್ಲ ವೈಶಾಲಿ. ಹಾಗೇನಾದರೂ ನನಗೆ ಮೊದಲೇ ಗೊತ್ತಿದ್ರೆ ನಾನು ಪ್ರೀತಿಸಿದ ಹುಡುಗಿಗೆ ಇದೇ ವಶೀಕರಣ ಔಷಧಿಯನ್ನು ಕೊಡ್ತಾ ಇದ್ದೆ. ಆವಾಗ ಗೊತ್ತಿರಲಿಲ್ಲ. ಕೇರಳಕ್ಕೆ ಬಂದಮೇಲೆ ಇದೆಲ್ಲ ಗೊತ್ತಾಗಿದ್ದು ಅಂದ. ನಿಮ್ಮನ್ನು ಆ ದೇವರೇ ನನಗಾಗಿ ತೋರಿಸಿದ್ದಾನೆ ಬಾಲನ್ನವರೇ. ನೀವು ಮಾಡ್ತಾ ಇರೋ ಈ ಹೆಲ್ಪ್ಗೆ ನಾನು ನಿಮ್ಮ ಋಣವನ್ನು ಹೇಗೆ ತೀರಿಸ್ಕೊಳ್ಬೇಕು? ಹೇಗೆ ಅಂದರೆ ಏನಿದೆ, ಆರ್ಯನ ಜೊತೆ ನೀನು ಹ್ಯಾಪಿಯಾಗಿದ್ದರೆ ನನಗೆ ಅಷ್ಟೇ ಸಾಕು, ನಂಗೆ ಅಷ್ಟೇ ಸಂತೋಷ ವೈಶಾಲಿ ಅಂದ ಬಾಲನ್. ಖಂಡಿತ ಬಾಲನ್ನವರೇ, ಆರ್ಯನ ಜೊತೆ ನಾನು ಸಂತೋಷವಾಗಿ ಇರ್ತೀನಿ. ನಮಗೆ ಮಕ್ಕಳು ಹುಟ್ಟಿದರೆ ನಿಮ್ಮ ಹೆಸರೇ ಬರೋ ಥರ ಇರ್ತೀನಿ. ಕನಿಷ್ಠ ಈ ಥರ ಆದರೂ ನಿಮ್ಮ ಋಣವನ್ನು ತೀರಿಸ್ಕೊಂಡ ಹಾಗೆ ಆಗುತ್ತೆ ಅಂದ್ಲು. ನಾನು ರಿಪೋರ್ಟ್ಗಳನ್ನು ನೋಡಿ ನಿನ್ನ ಕಾಯಿಲೆ ಮದ್ದು ತಯಾರು ಮಾಡ್ತೀನಿ ಅಂತ ಹೇಳ್ತಿರುವಾಗಲೇ ಶರ್ಮಿಳಾ ಬಾಲನ್ ಅಂದ್ಕೊಳ್ತಾ ಅವನ ರೂಮಿಗೆ ಬಾಗಿಲು ತೆರೆದು ಒಳಗಡೆ ಬಂದಳು. ಶರ್ಮಿಳಾ ಒಳಗಡೆ ಬರ್ತಾ ಇದ್ದಂತೆ ತನ್ನ ಕೈಯಲ್ಲಿದ್ದ ರಿಪೋರ್ಟ್ಗಳನ್ನು ಟೇಬಲ್ ಮೇಲಿದ್ದ ಪೇಪರ್ ಕೆಳಗಡೆ ಬಚ್ಚಿಟ್ಟ ಬಾಲನ್ ಹಾಗೆ ಇಡೋದನ್ನು ನೋಡಿದ ಶರ್ಮಿಳಾ ವೈಶಾಲಿ ಎದುರಿಗೆ ಯಾಕೆ ಕೇಳೋದು ಅಂತ ಸೈಲೆಂಟಾಗಿ ನೋಡಿ, ನೀನೇನು ಮಾಡ್ತಿದೀಯಾ ಇಲ್ಲಿ ಅಂತ ಕೇಳಿದ್ಲು. ವೈಶಾಲಿಗೆ ಏನು ಹೇಳಬೇಕೋ ತಿಳಿಯದೆ ಬಾಲನ್ ಕಡೆ ನೋಡಿದ್ಲು. ಅದನ್ನು ನೋಡಿದ ಶರ್ಮಿಳಾಗೆ ಇನ್ನೂ ಸಿಟ್ಟು ಬಂದು, ನಾನು ಕೇಳಿದ್ರೆ ಬಾಲನ್ ಕಡೆ ಏನು ನೋಡ್ತಿದೀಯಾ, ಯಾಕೆ ನೋಡ್ತಿದೀಯಾ ಅಂತ ಕೋಪದಿಂದ ಕೇಳಿದ್ಲು. ಏನಾಯ್ತು ಶರ್ಮಿಳಾ, ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ ಅಂತ ಬಾಲನ್ ಕೇಳ್ದ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಅವಳನ್ನು ಸಮಾಧಾನ ಹೇಳಲು ಹೇಳು ಅಂತ ವೈಶಾಲಿ ಕಡೆ ನೋಡಿದ್ಲು. ವೈಶಾಲಿ ಹೇಳೋದು ಏನಿದೆ ಶರ್ಮಿಳಾ, ಅವಳಿಗೆ ತಲೆನೋವು ಬರ್ತಿದೆ ಅಂತೆ. ನನ್ನ ಹತ್ರ ತಲೆನೋವಿಗೆ ಆಯುರ್ವೇದದ ಔಷಧಿ ಇದೆಯಾ ಅಂತ ಕೇಳಲು ಬಂದಿದ್ದಾಳೆ ಅಂತ ಹೇಳ್ದ. ಆ ವಿಷಯವನ್ನು ಕಣ್ಣುಗಳನ್ನು ಆ ಥರ ಇಟ್ಕೊಂಡು ನೋಡಿದೆ ನೇರವಾಗಿ ಹೇಳಬಹುದು ತಾನೇ ಅಂದ್ಲು ಶರ್ಮಿಳಾ. ನೀನು ಆ ಥರ ಹೆದರಿಸಿದ್ರೆ, ಆ ರೀತಿ ಕೇಳಿದ್ರೆ ಅವಳು ಹೆದರ್ಕೊಳ್ತಾಳೆ, ಆಮೇಲೆ ಸಮಾಧಾನ ಏನು ಹೇಳ್ತಾಳೆ ಶರ್ಮಿಳಾ ಅಂದ. ನಾನೇನು ರಾಕ್ಷಸಿನ ಹೆದರೋಕೆ ಅಂದ್ಲು. ಹಾಗಲ್ಲ ಶರ್ಮಿಳಾ, ಏನೇ ಆದರೂ ನೀನು ಆರ್ಯನ ಚಿಕ್ಕಮ್ಮ ಅಲ್ವಾ, ಆ ಮಾತ್ರದ ಭಯ ಇರುತ್ತೆ ಅಲ್ವಾ ಅಂದ. ಇರಬೇಕಾದವರಿಗೆ ಇರಲ್ಲ, ಇನ್ನು ಅನಗತ್ಯವಾಗಿ ಇರೋರಿಗೆ ಇರುತ್ತಾ ಅಂತ ಕೋಪದಿಂದ ಅಂದ್ಲು. ವೈಶಾಲಿ, ಇನ್ನು ನೀನು ಹೇಳಬೇಕಾಗಿದ್ದು ಏನೂ ಇಲ್ಲ ತಾನೇ ಅಂದ ಬಾಲನ್. ಏನೂ ಇಲ್ಲ ಬಾಲನ್ ಅವರೇ ಅಂತ ಮೇಲಕ್ಕೆ ಎದ್ದು ಬರ್ತೀನಿ ಅಂತ ಹೇಳಿ ಹೊರಟು ಬಂದ್ಲು. ವೈಶಾಲಿ ಹೋದ ತಕ್ಷಣ ಅವಳು ಯಾಕೆ ನಿನ್ನ ಹತ್ರ ಬಂದಿದ್ಲು ಬಾಲನ್ ಅಂತ ಕೇಳ್ದ. ಸರಿ, ನಾನೇನು ಮಾತಾಡಿದೆ, ನಿಜವಾಗ್ಲೂ ಏನು ನಡೀತು ಅಂತ ಹೇಳು ಅಂದ. ಏನಿದೆ ನಡೆಯೋದಕ್ಕೆ, ನನ್ನ ಮಗ ಕ್ರಿಶ್ ಕಾಣಿಸ್ತಾ ಅಂತ ಹೇಳಿದ್ಲು. ಹೌದಾ ಅಂತ ಆನಂದಿಂದ, ಇದು ಸಂತೋಷ ಪಡುವ ವಿಷಯನೇ ಅಲ್ವಾ ಅಂದ. ಮಾತಾಡದೇ ಇದ್ದಾಗ ಏನಿದು ಶರ್ಮಿಳಾ, ಹೇಳಿದ್ನಲ್ಲ ತಲೆನೋವು ಅಂತ ಮದ್ದಿಗಾಗಿ ಅವಳು ಬಂದಿದ್ಲು ಅಂತ, ಮತ್ತೆ ಅದನ್ನೇ ಯಾಕೆ ಕೇಳ್ತಿದ್ದೀಯಾ ಅಂತ ಕೇಳ್ದ. ಅವಳನ್ನು ನೋಡಿದರೆ ನಂಗೆ ಆ ಥರ ಅನ್ನಿಸ್ತಿಲ್ಲ ಅಲ್ವಾ ಬಾಲನ್, ಎಲ್ಲರ ಹತ್ರ ಚೆನ್ನಾಗಿಯೇ ಇರ್ತೀಯ, ನನ್ನ ಹತ್ರ ಬರೋ ಅಷ್ಟರಲ್ಲಿ ಕಿರಿಕಿರಿ ಕೋಪ ತೋರಿಸ್ತೀಯ, ಯಾಕೆ ಶರ್ಮಿಳಾ ಅಂತ ಕೇಳ್ದ. ನಾನು ಮೊದಲೇ ಕಿರಿಕಿರಿಯಲ್ಲಿದ್ದೀನಿ, ನೀನು ಇನ್ನೂ ಕಿರಿಕಿರಿ ಉಂಟು ಮಾಡ್ತಿದ್ದೀಯ, ಯಾಕೆ ಅಂತ ಕೇಳಿದ್ಲು. ಏನದು ಸಂತೋಷ ಪಡುವ ವಿಷಯ, ಅವನು ಮಿಂಚಿನ ಕಾಣಿಸಿ ಮಾಯವಾದ. ಏನು ಶರ್ಮಿಳಾ ನೀನು ಹೇಳ್ತಾ ಇರೋದು? ಹೌದು ಬಾಲನ್, ಅವನು ಕಾಣಿದ ಹಾಗೆ ಕಾಣಿಸಿ ಮಾಯವಾದ ಅಂತ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ಶರ್ಮಿಳಾ, ಬೇಸರ ಪಡಬೇಡ, ನಿನಗೆ ಈಗ ಅವನು ಕಾಣಿಸಿದ್ದಾನೆ ಅನ್ನೋದಾದರೆ ಖಂಡಿತ ಬೇಗನೆ ಅವನು ನಿನ್ನ ಹತ್ರ ಬರ್ತಾನೆ, ಚಿಂತೆ ಮಾಡಬೇಡ ಅಂದ. ಇತ್ತ ಆರ್ಯನ್ ವರ್ಕ್ ಮಾಡ್ತಾಯಿದ್ರೆ ಜಾಹ್ನವಿ ಆರಣ್ಣನೇ ನೋಡ್ತಾ ಹಾಗೇನೆ ಮಲಗಿ
ನಿದ್ದೆ ಮಾಡ್ತಿದ್ಲು. ಜಾಹ್ನವಿ ನಿದ್ದೆ ಮಾಡೋದನ್ನು ನೋಡಿ ಸ್ವಲ್ಪ ಹೊತ್ತು ಮಲಗು ಅಂದರೆ ನನಗೆ ನಿದ್ದೆ ಬರ್ತಿಲ್ಲ ಅಂತಾಳೆ. ಆದರೆ ಈಗ ಹೇಗೆ ನಿದ್ದೆ ಮಾಡ್ತಿದ್ದಾಳೆ ನೋಡು ಅಂತ ಜಾಹ್ನವಿ ಹಣೆಗೆ ಮುತ್ತಿಟ್ಟು ಎದ್ದು ಫೈಲ್ ನೋಡ್ತಾ ಇದ್ದ. ಹಾಗೆ ಸ್ವಲ್ಪ ಹೊತ್ತು ನೋಡಿ ಕೆಳಗಡೆ ಹೋಗಿ ಬರೋಣ ಅಂತ ಆರ್ಯನ್ ಕೆಳಗಡೆ ಹೋದ. ಆರ್ಯನ್ ಹೋದ ಸ್ವಲ್ಪ ಹೊತ್ತಿಗೆ ಜಾಹ್ನವಿ ಕಿರ್ಚ್ತಾ ಮೇಲಕ್ಕೆ ಎದ್ದು ಕೂತು ಆರ್ಯನ್ ಅವರೇ ಅಂತ ದೊಡ್ಡದಾಗಿ ಕರೆದ್ಲು. ಕೆಳಗಿದ್ದ ಆರ್ಯನ್ ಜಾಹ್ನವಿ ಆ ಥರ ಕಿರ್ಚಿದ್ದಕ್ಕೆ ಭಯದಿಂದ ಓಡೋಡಿ ಮೇಲಕ್ಕೆ ಬಂದು ಜಾಹ್ನವಿ ಏನಾಯಿತು ಅಂತ ಹತ್ತಿರ ಬಂದ. ಆರ್ಯನ್ ಅವರೇ ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಆರ್ಯನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಹಾಗೆ ನಾನು ನಿನ್ನನ್ನು ಬಿಟ್ಟು ಎಲ್ಲಿ ಹೋಗ್ತೀನಿ, ಇಲ್ಲೇ ಇದ್ದೀನಿ ಅಲ್ವಾ, ಹೆದರಬೇಡ ಮಲ್ಗು ಅಂದ. ಇಲ್ಲ ಆರ್ಯನ್ ಅವರೇ, ನಿಮ್ಮನ್ನು ಆ ವೈಶಾಲಿ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂದ್ಲು. ಜಾಹ್ನವಿ ನೀನು ಹೇಳ್ತಿರೋದೇನು, ವೈಶಾಲಿ ನನ್ನನ್ನು ಕರ್ಕೊಂಡು ಹೋಗೋದೇನು, ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂದ. ನೀವು ವೈಶಾಲಿ ಏನು ಹೇಳಿದರೆ ಅದನ್ನೇ ಮಾಡ್ತಿದ್ದೀರಾ. ನಾನು ಆರ್ಯನ್ ಅವರೇ ಅಂತ ಕರೆದರೂ ನೀವು ಖಂಡಿತ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಕಡೆ ನೋಡ್ತಾನೂ ಇಲ್ಲ ಆರ್ಯನ್ ಅವರೇ ಅಂತ ಭಯದಿಂದ ಹೇಳಿದ್ಲು ಜಾಹ್ನವಿ. ಜಾಹ್ನವಿ ನಾನು ನಿನ್ನ ಮಾತು ಕೇಳದೆ ಇರೋದೇನು, ನೀನು ಆ ವೈಶಾಲಿ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀಯಾ ಅನಿಸುತ್ತೆ, ಅದಕ್ಕೆ ಈ ಥರ ಕನಸು ಬಿದ್ದಿದೆ. ನೀನು ಮೊದಲು ಅವಳ ಬಗ್ಗೆ ಯೋಚಿಸೋದನ್ನು ಬಿಟ್ಬಿಡು ಅಂದ. ನಾನು ಎಲ್ಲಿ ಯೋಚನೆ ಮಾಡಿದೆ ಆರ್ಯನ್ ಅವರೇ ಅವಳ ಬಗ್ಗೆ, ನಿಮ್ಮನೆ ನೋಡ್ತಾ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಮಲಗಿದ್ದೆ ಅಂದ್ಲು. ಸರಿ ಇನ್ನು ಆ ವಿಷಯ ಬಿಡು ಜಾಹ್ನವಿ, ಬಾ ಕೆಳಗೆ ಹೋಗೋಣ ಅಂತ ಕೆಳಗೆ ಕರ್ಕೊಂಡು ಬಂದ ಆರ್ಯ. ಜಾಹ್ನವಿ ಆರ್ಯನ ಜೊತೆ ಬಂದರೂ ತನಗೆ ಬಿದ್ದ ಕನಸಿನ ಬಗ್ಗೆನೇ ಯೋಚಿಸ್ತಾ ದಿಗಿಲಿನಿಂದ ಇದ್ಲು. ಶಿವಾನಿ ಅವರೆಲ್ಲ ಹತ್ತಿರದಲ್ಲೇ ಇರೋ ವಂಡರ್ ವರ್ಲ್ಡ್ಗೆ ಹೋಗಿದ್ರು. ಅಲ್ಲಿಗೆ ಹೋದ್ಮೇಲೆ ಶಿವಾನಿ ಚಿಕ್ಕ ಮಕ್ಕಳ ಥರ ಯಾವುದನ್ನು ಬಿಡದೆ ಎಲ್ಲ ಕಡೆಗೂ ಹೋಗಿ ಆಟ ಆಡ್ತಾ ಇದ್ಲು. ಅವನಿ, ಶ್ರೀಜಾ, ಕ್ರಿಶ್, ವೇದಾಂತ್ ಜೊತೆ ಇದ್ದರೆ ಶಿವಾನಿಗೆ ಏನಾದರೂ ಅಗತ್ಯ ಬಿದ್ದರೆ ಮನೋಜ್ನನ್ನೇ ಕರೀತಾ ಇದ್ಲು. ಮನೋಜ್ ಶಿವಾನಿ ಹತ್ರ ಹೋದಾಗಲೆಲ್ಲ ಶಿವಾನಿ ಆ ಮಾಲ್ನಲ್ಲಿ ಕಂಡ ಹುಡುಗಿ ಅಂತ ತಿಳಿಯದೆ ನನಗೆ ಶಿವಾನಿ ಹತ್ರ ಹೋದರೆ ಮಾಲ್ನಲ್ಲಿ ಕಂಡ ಜಾನು ಥರ ಅನಿಸುತ್ತಲ್ಲ, ಯಾಕೆ ಅಂತ ಯೋಚಿಸ್ತಾ ಅವಳಿಗೆ ಫೋನ್ ಮಾಡಿ ತುಂಬ ದಿನ ಆಯಿತು, ಅವಳ ಜೊತೆ ಒಂದು ಬಾರಿ ಮಾತನಾಡಬೇಕು ಅಂತ ಅಂದ್ಕೊಂಡ್ಳು. ಶಿವಾನಿ ಕೂಡ ಮನಸ್ಸಿನಲ್ಲಿ ಹಾಗೆ ಅಂದ್ಕೊಂಡು ಅವನಿಗೆ ಫೋನ್ ಮಾಡಬೇಕು ಅಂದ್ಕೊಂಡ್ಳು. ಇಬ್ಬರೂ ಪಕ್ಕದಲ್ಲೇ ಇದ್ದು ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡ್ತಾ ಇದ್ದರು. ಲಂಚ್ ಟೈಮ್ ಆಗಿದ್ದರಿಂದ ಸುಸ್ತಾಗಿ ಬಂದು ರೆಸ್ಟೋರೆಂಟ್ಗೆ ಹೋಗಿ ಕೂತು ಜಾಹ್ನವಿ ಕೂಡ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂದರು. ಅವರೆಲ್ಲ ಅವನಿ. ಮುಂದಿನ ಬಾರಿ ಜಾಹ್ನವಿಯನ್ನು ಕರ್ಕೊಂಡು ಬರೋಣ ಬಿಡು ಅಂದ ಮನೋಜ್. ಶಿವಾನಿ ವಾಶ್ರೂಮ್ಗೆ ಹೋದ್ಲು. ಮನೋಜ್ ಹೊರಗಡೆ ಹೋಗಿ ಫೋನ್ ಮಾಡ್ದ. ವಾಶ್ರೂಮ್ ಹತ್ರ ಇದ್ದ ಶಿವಾನಿ ಫೋನ್ ನೋಡಿ ಅರೆ ಈಗಷ್ಟೇ ಅವ್ರ ಬಗ್ಗೆ ಅಂದ್ಕೊಂಡೆ, ಅವರೇ ಫೋನ್ ಮಾಡಿದ್ದಾರೆ ಅಂತ ಸಂತೋಷದಿಂದ ಫೋನ್ನ ಆನ್ ಮಾಡಿ ಹಲೋ ಅಂದ್ಲು. ಆ ಧ್ವನಿ ಕೇಳಿದ ತಕ್ಷಣ ಮನೋಜ್ಗೆ ಇಷ್ಟು ದಿನದವರೆಗೆ ಮಾತನಾಡಿದ ಹಾಗೆ ಅನಿಸಿತು. ಮನೋಜ್ ಏನು ಮಾತನಾಡದೇ ಇರೋದಕ್ಕೆ ಮತ್ತೆ ಹಲೋ ರೀ ಅಂದ್ಲು ಶಿವಾನಿ. ಹಲೋ ಜಾನು, ಏನು ಮಾಡ್ತಿದೀಯಾ ಅಂತ ಕೇಳ್ದ. ನಾನು ನಮ್ಮವ್ರ ಜೊತೆ ಸೇರಿ ಹೊರಗಡೆ ಬಂದಿದ್ದೀನಿ ರೀ, ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ನಾನು ಕೂಡ ನಿನ್ನ ಥರನೇ ಹೊರಗಡೆ ಬಂದಿದ್ದೀನಿ ಜಾನು, ಯಾಕೋ ನೀನು ಪದೇ ಪದೇ ನೆನಪಾದೆ ಅದಕ್ಕೆ ಕಾಲ್ ಮಾಡಿದೆ ಅಂದ ಮನೋಜ್. ಶಿವಾನಿ ನಗ್ತಾ ನಾನು ಕೂಡ ಅದನ್ನೇ ಅಂದ್ಕೊಳ್ತಿದ್ದೆ ರೀ, ನೀವೇ ಕಾಲ್ ಮಾಡಿದ್ರಿ ಅಂದ್ಲು. ಇಬ್ಬರಿಗೂ ಒಂದೇ ಸಲ ನೆನಪಾಗಿದ್ದೀವಿ, ತುಂಬ ಚೆನ್ನಾಗಿದೆ ಅಂದ. ಯಾವಾಗಲಾದರೂ ಸಮಯ ಸಿಕ್ಕರೆ ಸಿಗೋಣವಾ ಜಾನು, ನನಗೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂದ. ಈಗ ಆಗಲ್ಲ ರೀ, ನಾನು ಫೋನ್ ಮಾಡಿ ಹೇಳ್ತೀನಿ, ಆವಾಗ ಸಿಗೋಣ ಅಂತ ಮಾತನಾಡ್ತಾ ಒಳಗಡೆ ಬಂದ. ಶಿವಾನಿ ಕೂಡ ವಾಶ್ರೂಮಿಂದ ಹೊರಗೆ ಬಂದು ಅವನಿಯವರೆಲ್ಲರ ಹತ್ರ ಬರ್ತಾ ಮನೋಜ್ನನ್ನು ನೋಡಿದ್ಲು. ಕತೆ ಮುಂದುವರಿಯೋದು. ಇವರಿಬ್ಬರಿಗೂ ಈಗ ಅವ್ರು ಯಾರು ಅಂತ ಗೊತ್ತಾಗುತ್ತಾ ಅಥವಾ ಇಲ್ವಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.